ಪಾರ್ವತಿ ಅಪ್ಪ, ನಾನೊಂದು ಕೇಳ್ತೀನಿ, ಸತ್ಯ ಹೇಳಬೇಕು. ಏನ್ ವಿಷಯ ಅಂತ ಗೊತ್ತಾಗ್ಲಿಲ್ಲಪ್ಪ. ನನ್ನ ಜೊತೆ ಬಾ, ಗೊತ್ತಾಗುತ್ತೆ. ಎಲ್ಲಿಗಪ್ಪ? ಬಾ ಹೇಳ್ತೀನಿ. ಅಪ್ಪ, ಮಾಮ್, ಸಾರ್ಥಿಕ್ ಬ್ರೋ ಫೋನಲ್ಲಿ ಸಿಕ್ಕಿದ್ನಂತೆ, ಮನೆಗೆ ಬರ್ತಾ ಇದ್ದಾನಂತೆ. ಪಾರು, ನಿನ್ನ ಮನಸ್ಸಲ್ಲಿ ಏನೇ ಇದ್ರು ಈ ಗಿಡದ ಹತ್ರ ಹೇಳ್ಕೊತೀಯ. ಈ ಗಿಡದ ಮೇಲೆ ಆಣೆ, ಸತ್ಯ ಹೇಳು. ದೊಡ್ಡ ಯಜಮಾನ್ರಿಗೆ ಏನಾಗಿದೆ? ದೊಡ್ಡ ಯಜಮಾನ್ರು ಮನೆಗೆ ಬರಲಿಲ್ಲ ಅಂತ ಅರಸನ ಕೋಟೆನಲ್ಲಿ ಎಲ್ಲರೂ ಬೇಜಾರಲ್ಲಿದ್ದಾರೆ. ನಿಜ ಹೇಳ್ಬಿಡು ಪಾರ್ವತಿ, ನೀನು ಗಾಬರಿಲಿದೀಯಾ? ದೊಡ್ಡ ಯಜಮಾನ್ರು ಯಾಕಷ್ಟು ಬೇಜಾರಲ್ಲಿದ್ದಾರೆ? ಏನಾಗಿದೆ? ನಮಗೆ ಕಷ್ಟ ಅಂತ ಬಂದಾಗ್ಲೆಲ್ಲ ಸಪೋರ್ಟ್ ನಿಂತಿರೋದೇ ಪಾರ್ವತಿ. ಬ್ರೋಗ್ ಹೆಲ್ಪ್ ಆಗುತ್ತೆ ಅಂದ್ರೆ ಪಾರ್ವತಿ ಇಲ್ಲ ಅಂತಳ. ಮುಖ ನೋಡೋಕೆ ನನಗೆ ಅಸಹ್ಯ ಆಗ್ತಾ ಇದೆ. ಆದಿತ್ಯ ಬರ್ತಿದ್ದಾನಂತೆ ಕಣೆ. ರೀ, ನಾನು ಆವಾಗ್ಲಿಂದ ಕೇಳ್ತಾನೆ ಇದ್ದೀನಿ, ಆವಾಗ ಬರ್ತಾನೆ ಇವಾಗ ಬರ್ತಾನೆ ಅಂತ ಬರೀ ಕಾರಣಗಳೇ ಕೊಡ್ತಾ ಇದ್ದೀರಾ. ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ನೀವೆಲ್ಲರೂ ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಅಕ್ಕ, ಭಾವ, ನೀವಾದ್ರೂ ಹೇಳಿ, ಆದಿತ್ಯ ಎಲ್ಲಿಗೆ ಹೋಗಿದ್ದಾನೆ? ನೀವೆಲ್ಲ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಪ್ರೀತು, ನೀನಾದ್ರೂ ಹೇಳಪ್ಪ. ಅಕಸ್ಮಾತ್ ನಮ್ಮ ಆದಿತ್ಯನ್ಗೆ ಏನಾದ್ರೂ ನನ್ನ ಮಗನ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ನಾನು ನನ್ನ ತಾಳ್ಮೆ ಕಳ್ಕೋಬೇಕಾಗುತ್ತೆ. ತಪ್ಪಾಯ್ತಕ್ಕ, ಇನ್ಮೇಲೆ ಈ ತರ ಮಾತಾಡಲ್ಲ. ನನ್ನ ಮಗ ಆದಿತ್ಯ ಎಲ್ಲಿಗೆ ಹೋಗಿದ್ರು, ಯಾವ ಕೆಲ್ಸಕ್ಕೆ ಹೋಗಿದ್ರು, ವಾಪಸ್ ಮನೆಗೆ ಬಂದೇ ಬರ್ತಾನೆ. ಅಖಿಲಕ್ಕ ಬೈದ್ರು ಪರವಾಗಿಲ್ಲ, ಆದಿತ್ಯನ ಹತ್ರ ಹೋಗಿ ಒಂದ್ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದ್ಬಿಡ್ತೀನಿ. ಆದಿತ್ಯ, ಎಲ್ಲಿಗೆ ಹೋಗಿದ್ಯಪ್ಪ ನೀನು? ಯಾಕೆ ನೀನ್ ಬರೋದು ಇಷ್ಟೊಂದು ತಡ ಆಯ್ತು? ಮನೇಲಿ ನಾವೆಲ್ರು ನೀನ್ ಎಲ್ಲಿ ಹೋಗ್ಬಿಟ್ಟಿದ್ಯ ಅಂತ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಏನಪ್ಪಾ ಅಂತ ಇಂಪಾರ್ಟೆಂಟ್ ಕೆಲಸ ನಿನಗೆ ಹೇಳ್ದೆ ಹೋಗೋ ಅಂತದ್ದು? ಅಕ್ಕ, ನೀವು ಹಾಗೆ ಅವನು ನೋಡ್ತಾ ಸುಮ್ನೆ ನಿಂತ್ಬಿಟ್ರೆ ಹೇಗಕ್ಕ? ಕೇಳಿ, ಅವನ್ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದ, ಯಾಕಿಷ್ಟು ತಡ ಮಾಡ್ದ ಅಂತ ನೀವಾದ್ರೂ ಕೇಳಿ ಅಕ್ಕ. ಅಮ್ಮಾರೆ, ಯಜಮಾನ್ರು ತಡವಾಗಿ ಬರ್ಲಿಕ್ಕೆ ನಾನೇ ಕಾರಣ.
ನನ್ನನ್ನು ಕ್ಷಮಿಸಿ. ಏನ್ ಹೇಳ್ತಿದ್ಯಾ ಹನುಮಂತು? ಆದಿತ್ಯ ಮನೆಗ್ ಲೇಟ್ ಆಗಿ ಬರೋದಕ್ಕೆ ನೀನ್ ಹೇಗ್ ಕಾರಣ ಆಗ್ತೀಯಾ? ಓ, ಅವನೇ ನಿನ್ ನೆಂಟ್ರ ಕರ್ಕೊಂಡ್ ಮನೆಗ್ ಹೋಗೋದಕ್ಕೆ? ಅದು ದೊಡ್ಡ ಯಜಮಾನ್ರು ಕಾರ್ ಕೆಟ್ಟೋಗಿದೆ, ಇನ್ನೊಂದು ಕಾರ್ ತಗೊಂಡ್ ಬಂದ್ರು. ನಾನೇ ಬಂದು ತಗೊಂಡೋಗೋದಕ್ಕೆ ತಡವಾಗೋಯ್ತು. ಅಲ್ಲಯ್ಯ, ಕಾರ್ ಕೆಟ್ಟೋಯ್ತು ಅಂತ ಅವ್ನ್ ಫೋನ್ ಮಾಡಿದಾಗ ತಕ್ಷಣ ಬೇರೆ ಕಾರ್ ತಗೊಂಡ್ ಹೋಗಿ ಅವನನ್ನ ಹುಷಾರ ಕರ್ಕೊಂಡ್ ಬಂದು ನಮ್ ಮನೆಗ್ ಬಿಡೋ ತಾನೇ ನಿನ್ ಜವಾಬ್ದಾರಿ ಕೆಲ್ಸ. ನೀನ್ ಮಾಡಿರೋ ಹಲ್ಕ ಕೆಲ್ಸದಿಂದ ಇಡೀ ಮನೆಯವರೆಲ್ಲ ಎಷ್ಟು ಟೆನ್ಷನ್ ಆಗಿದೀವಿ ಗೊತ್ತಾ? ಇದೇ ಕೊನೆ. ಇನ್ನೊಂದ್ಸಲ ಈ ತರ ಅಡಕಸ್ಬಿ ಕೆಲ್ಸ ಮಾಡಿದ್ರೆ ಗ್ರಾಚಾರ ನೆಟ್ಟಗಿರಲ್ಲ. ಹೋಗ. ಲೇ ಪಂಡ್ರಾಪುರದ ಪಾರ್ವತಿ, ನಿನಗೇನ್ ಸ್ಪೆಷಲ್ ಆಗಿ ಹೇಳ್ಬೇಕೇನೆ? ನಿಮ್ಮಪ್ಪ ಹೋದ ತಾನೆ? ನೀನ್ ಇಲ್ಲಿ ಕೆಲ್ಸ ಮಾಡೋಕೇನು ಉಳ್ದಿಲ್ಲಮ್ಮ. ಬೆಳಗ್ಗೆಯಿಂದ ಎಲ್ಲ ಕೆಲ್ಸ ನಾನೇ ಮಾಡಿದೀನಿ. ತೊಲಗೆ. ಅಲ್ಲಪ್ಪ ಆದಿತ್ಯ, ಫೋನ್ ಮಾಡಿದಾಗ ಅಟ್ಲೀಸ್ಟ್ ಫೋನ್ ಆದ್ರೂ ಎತ್ತಿ ಮಾತಾಡ್ಬೇಕಲ್ವಾ? ನೀನ್ ಬಂದಿಲ್ಲ ಅಂತ ಎಷ್ಟು ಗಾಬರಿ ಆಗ್ಬಿಟ್ಟಿದ್ವಿ. ಅಯ್ಯೋ, ಅಕ್ಕ ಅಂತೂ ನೀನ್ ಬರೋ ತನಕ ಫುಲ್ ಟೆನ್ಷನ್ ಅಲ್ಲೇ ಇದ್ರು ಗೊತ್ತಾ? ಅಯ್ಯೋ ಚಿಕ್ಕಮ್ಮ, ಯಾಕೆಲ್ರು ಗಾಬರಿ ಆಗಿದ್ದೀರಾ? ನಾನೆಲ್ಗೆ ಹೋಗಿದ್ದೆ? ನನ್ನ ಆಫೀಸ್ ಕೆಲ್ಸದ ಮೇಲೆ ತಾನೇ ಹೋಗಿದ್ದು. ಆದ್ರೂ ಫೋನ್ ಮಾಡಿದ್ರು ತೆಗಿದೇ ಇರೋಷ್ಟು ಬಿಸಿನೇನಪ್ಪ ನೀನು? ಅಯ್ಯೋ ಹಾಗಲ್ಲ ಚಿಕ್ಕಮ್ಮ, ನಾನ್ ವಾಪಸ್ ಬರ್ತಾ ಕಾರ್ ಕೆಟ್ಟು ಹೋಯ್ತಲ್ಲ, ಸಾರ್ಥಿಗ್ ಫೋನ್ ಮಾಡ್ದೆ. ಅವರು ಬೇರೆ ಕಾರ್ ತಗೊಂಡ್ಬರ್ತೀನಿ ಅಂದ್ರು. ಅಲ್ಲಿವರೆಗೂ ಏನ್ ಮಾಡೋದು ಅಂತ ಕಾರಿಂದ ಕೆಳಗಿಳಿದು ಹೊರಗಡೆ ಬಂದೆ. ಅಲ್ಲೇ ಪಕ್ಕದಲ್ಲಿ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ರು. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಅವಾಗ ಕಾರ್ ಒಳಗೆ ಫೋನ್ ಇದ್ದಿದ್ರಿಂದ ಕಾಲ್ ಪಿಕ್ ಮಾಡಕ್ ಆಗ್ಲಿಲ್ಲ. ಚಿಕ್ಕಪ್ಪ, ಕ್ರಿಕೆಟ್ ಮ್ಯಾಚ್ ಎಷ್ಟು ಮಜಾ ಇತ್ತು ಗೊತ್ತಾ? ಅಲ್ಲಿ ಒಬ್ಬ ಓಡ್ ಬಂದ್ ಬೌಲಿಂಗ್ ಮಾಡದ್ನ, ಇನ್ನೊಬ್ಬ ತೆಗ್ದು ಹೊಡೆದ. ಸಿಕ್ಸರ? ಇಲ್ಲ ಚಿಕ್ಕಮ್ಮ, ಬಾಲ್ ಹೋಗಿ ಮರದಲ್ಲಿ ಕೂತ್ಕೊಂಡ್ಬಿಡ್ತು. ಅಯ್ಯ, ಆಮೇಲೆ ಪಾಪ ಮಕ್ಳು ಅದನ್ನ ಬೀಳ್ಸಕ್ಕೆ ಎಷ್ಟೊಂದ್ ಕಲ್ಲು ಹೊಡೆದ್ರು ಗೊತ್ತಾ? ಬಾಲ್ ಬೀಳಲೇ ಇಲ್ಲ. ನಾನು ನೋಡ್ತಾ ನಿಂತಿದ್ದೆ. ಆಮೇಲೆ ಏನಾದ್ರು ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಮರ ಹತ್ತಿ ಬಾಲ್ ತೆಗೆಯೋಣ ಅಂತ ಯೋಚನೆ ಮಾಡ್ದೆ. ಆದಿತ್ಯ, ನೀನ್ ಮರ ಹತ್ತಿದ್ಯೇನಪ್ಪ? ಹೂ ಚಿಕ್ಕಮ್ಮ, ನಂಗ್ ಮೊದ್ಲೇ ಮರ ಹತ್ತಕ್ ಬರಲ್ವಲ್ಲ. ಅಂದ್ರೂ ಪಾಪ ಮಕ್ಕಳು ಮುಖ ನೋಡಿ ಹೇಗಾದ್ರೂ ಮಾಡಿ ಮರ ಹತ್ತಿ ಬಾಲ್ ತೆಗಿಲೇಬೇಕು ಅಂತ ಡಿಸೈಡ್ ಮಾಡ್ದೆ. ಆಮೇಲೆ ಮರನೂ ಹತ್ತಿದೆ. ಹತ್ತಿ ಬಾಲ್ ತೆಗೆದು ಮಕ್ಳಿಗೆ ಕೊಟ್ಟೆ. ಪಾಪ ಮಕ್ಳು ತುಂಬಾ ಖುಷಿ ಪಟ್ರು. ಮಕ್ಳೆಲ್ಲ ನನ್ನ ಆಟ ಕರೆದ್ರು. ನಾನು ಅವ್ರ ಜೊತೆ ಆಟ ಆಡ್ದೆ. ಸೂಪರ್! ನೀನೇ ಸಿಕ್ಸ್ ಹೊಡ್ದೆ? ನಾನು ಫಸ್ಟ್ ಬಾಲ್ಗೆ ಬೋಲ್ಡ್ ಚಿಕ್ಕಮ್ಮ. ಅಯ್ಯೋ ಹೋಗ್ಲಿ ಬಿಡಪ್ಪ. ನೀನು ಮರ ಹತ್ತಿ ಬಾಲ್ ತೆಕ್ಕೊಟ್ಟು ತುಂಬಾ ಸುಸ್ತಾಗ್ಬಿಟ್ಟಿರ್ತೀಯ. ಹೋಗ್ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಬಿಸಿ ಬಿಸಿಯಾಗಿ ಊಟ ಮಾಡುವಂತೆ. ಬೇಡ ಚಿಕ್ಕಮ್ಮ, ನಂಗೆ ಹಸಿವಿಲ್ಲ, ನೀವು ಮಾಡಿ. ಅದೇ ಆದಿತ್ಯ, ಅಯ್ಯೋ ಏನೋ ಸುಸ್ತಾಗಿದ್ದಾನೆ. ನಾನೇ ನನ್ ಕೈಯಾರು ಊಟ ಬಡ್ಸೋಣ ಅಂತ ಅನ್ಕೊಂಡ್ರೆ ಬೇಡ ಅನ್ಬಿಟ್ನಲ್ಲ. ಛೇ.
ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ, ಅಳುವಿಗೂ ಅಳು ಬರುತ್ತಿದೆ, ನಂಬಿಕೆ ಅಸುನೀಗಿದೆ, ಮರೆತರು ಮರೆಯಾಗದು, ಮನಸ್ಸಿನ ಮಾತಂಥದು, ಪ್ರೀತಿಯ ಎರಡಕ್ಷರ ಮೂರು ದಿಕ್ಕಲಿ ನಿಲ್ಲದು, ಉಸಿರಲ್ಲಿ ಉತ್ತರವಿಲ್ಲ, ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ, ಅಳಿಸಿದೆ ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ. ನನ್ನ ಮಗಳಾಗಿ ನೀನಿಂತ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಪ್ಪ ಅದು ಮಾತಾಡ್ಬೇಡ. ನೀನ್ ತಪ್ಪು ಮಾಡ್ಬಿಟ್ಟೆ ಪಾರ್ವತಿ. ದೊಡ್ಡ ಯಜಮಾನ್ರ ಭಾವನೆಗಳ ಜೊತೆ ಆಟ ಆಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಚಿಕ್ಕ ಯಜಮಾನ್ರು ಜನನಿಯವರು ಬಲವಂತ ಮಾಡಿದ್ರು ಅಂತ ಹೀಗ್ ಮಾಡೋದಕ್ಕೆ ಒಪ್ಕೊಂಡಪ್ಪ. ಆದ್ರೆ ಹೀಗೆಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಒಂದಲ್ಲ 100 ಸಾರ್ತಿ ಯೋಚನೆ ಮಾಡಬೇಕು. ಮುಂದೆ ಏನಾಗುತ್ತೆ ಅದ್ರ ಪರಿಣಾಮ ಅಂತ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಆದ್ರೆ ನೀನು ಇದು ಯಾವುದರ ಅರಿವಿಲ್ಲದೆ ಇಂಥ ಕೆಲಸ ಮಾಡಿದ್ಯಾ. ಇದನ್ನ ದೊಡ್ಡ ಯಜಮಾನ್ರಲ್ಲ, ನಾನು ಕ್ಷಮಿಸೋದಿಲ್ಲ. ದೇವರಂತ ಮನುಷ್ಯರ ಮನಸ್ಸಿಗೆ ನೋವಾಗ ಹಾಗೆ ನಡ್ಕೊಂಡ್ಬಿಟ್ಟಿಲ್ಲ. ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ ಇನ್ನೂ ಗೊತ್ತಾಗ್ತಿಲ್ಲ. ಅಖಿಲ, ನನಗೂಟ ಬೇಡ ರಘು, ಹಸಿವಿಲ್ಲ. ಇದು ನಿನಗಲ್ಲ, ಆದಿತ್ಯಗೆ. ಅವನು ಊಟ ಮಾಡದೆ ನೀನು ಊಟ ಮಾಡಲ್ಲ ಅಂತ ನನ್ಗೆ ಗೊತ್ತು. ಅದಕ್ಕೆ ತಂದಿದ್ದೀನಿ, ತಗೊಂಡೋಗಿ ಅವನು ಕೊಡು. ಆಗಲ್ಲ ರಘು, ನನ್ನಿಂದ ಸಾಧ್ಯ ಇಲ್ಲ. ನಾನು ಈ ಮನಸ್ಥಿತಿಲಿ ನಾನು ಅವನಿಗೆ ಹೇಗೆ ಊಟ ತಗೊಂಡೋಗಿ ಕೊಡ್ಲಿ? ನನ್ನಿಂದ ಅವನನ್ನ ಫೇಸ್ ಮಾಡಕ್ ಆಗಲ್ಲ. ಫೇಸ್ ಮಾಡಲೇಬೇಕು ಅಖಿಲ, ಬೇರೆ ದಾರಿ ಇಲ್ಲ. ಎಷ್ಟು ದಿನ ಅಂತ ಹೀಗೆ ನೀನು ಅವನ ಜೊತೆ ಮಾತಾಡದೆ ಇರ್ತೀಯ? ಇರಕ್ಕಾಗಲ್ಲ. ಎಷ್ಟೇ ಆದ್ರೂ ಅವನು ಬೇರೆ ಯಾರೂ ಅಲ್ಲ, ನಮ್ಮ ಮಗ ತಾನೆ. ನಮ್ ದೃಷ್ಟಿಲಿ ಅವನ್ ತಪ್ಪು ಮಾಡಿದಾನಂತ ನಮ್ಗೆ ಅನ್ಸ್ಬೋದು, ನಿಜ. ಆದ್ರೆ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ನಾವು. ನೋಡು ಅಖಿಲ, ಆ ಹುಡುಗಿ ಬಗ್ಗೆ ಅವನ ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಇದ್ರು ಯಾರ ಹತ್ರನೂ ಹೇಳ್ಕೊಳ್ದೆ ಒಳಗೊಳಗೆ ಕೊರಗಿದಾನೆ. ಕಾರಣ ನಿನ್ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ. ನಮ್ಮ ಮಕ್ಕಳು ನಮ್ಮ ಪ್ರಕಾರನೇ ನಡಿಬೇಕು, ನಾವು ಹಾಕಿದ ಗೆರೆನ ದಾಟಬಾರ್ದು ಅಂತ ಅನ್ಕೊಳ್ಳೋದು ತಪ್ಪು. ನಮ್ ಜನರೇಷನ್ನೇ ಬೇರೆ, ಅವ್ರ ಜನರೇಷನ್ನೇ ಬೇರೆ. ಅವ್ರಿಗೆ ಇಷ್ಟವಾದ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಅವ್ರಿಗಿದೆ. ಬಿಟ್ಬಿಡ್ಬೇಕು ಅಖಿಲ. ಅವ್ರು ಹೋಗ್ತಿರೋ ದಾರಿ ಸರಿಯಾಗಿದೆಯೋ ಇಲ್ವೋ ಅಂತ ಗಮನಿಸಿ ತಿಳಿ ಹೇಳ್ಬೇಕಷ್ಟೇ. ಅವನ ಮೇಲೆ ಅತಿಯಾದ ಅವಲಂಬನೆ ನಿನ್ನನ್ನ ಈ ರೀತಿ ಕಟ್ಟಾಕಿದೆ. ಆದ್ರೆ ಈ ಸಮಯದಲ್ಲಿ ನೀನು ಅವನಿಂದ ದೂರ ಇದ್ರೆ ಅವನ ಮನಸ್ಸಿನ ಮೇಲೆ ಗ್ಯಾರಂಟಿ ಪರಿಣಾಮ ಬೀರುತ್ತೆ. ಯೋಚನೆ ಮಾಡಿ. ಸರಿ ರಘು,
ನಾನೇ ಆದಿತ್ಯನ್ಗೆ ಊಟ ಕೊಡ್ತೀನಿ. ಬರೀ ಕೊಡೋದು ಅಷ್ಟೇ ಅಲ್ಲ, ನೀನೇ ನಿನ್ ಕೈಯಾರ ಅವ್ನು ತಿನ್ನಿಸ್ಬೇಕು, ಸರಿನಾ? ಸರಿ ರಘು. ಊಟ ಮಾಡಪ್ಪ. ಬೇಡಮ್ಮ, ಹಸ್ವಿಲ್ಲ. ಯಾಕೆ ಹಸಿವಿಲ್ಲ ಅಂತ ಕೇಳ್ಬೋದಾ? ಅಮ್ಮ, ಹೊರಗೋಗಿದ್ನಲ್ಲ, ಅಲ್ಲೇ ಸ್ನಾಕ್ಸ್ ತಿನ್ಕೊಂಬಂದೆ. ಹೊರಗಿನ ತಿಂಡಿ ತಿನ್ನೋದು ಒಳ್ಳೇದಲ್ಲ ಅಂತ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಟ್ಟಿಲ್ವಾ? ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿಮ್ಮ, ಇನ್ಮೇಲೆ ತಿನ್ನಲ್ಲ. ನಂಬಬಹುದಾ? ಅಮ್ಮ, ನಂಬಬಹುದು. ಎಲ್ಲ ವಿಷಯದಲ್ಲೂ ನಂಬಿಕೆ ಇಡಬಹುದಾ? ನೀನ್ ಊಟ ಮಾಡದೆ ಮಲಗಿದ್ರೆ ನನಗೂ ಊಟ ಸೇರಲ್ಲ ಅಂತ ನಿಂಗ್ ಗೊತ್ತಲ್ವಾ? ಗೊತ್ತಮ್ಮ, ಐ ಆಮ್ ಸಾರಿ. ನನ್ನಿಂದಾಗಿ ನೀವು ಊಟ ಮಾಡದೇ ಇರಬಾರ್ದು. ನನಗೆ ತುಂಬಾ ಬೇಜಾರಾಗುತ್ತೆ. ನನ್ನಿಂದ ನಿನಗ್ ಬೇಜಾರಾಗಬಹುದಾದ್ರೆ ನಿನ್ನಿಂದ ನನಗೂ ಬೇಜಾರಾಗಬಹುದು ಅಲ್ವಾ? ನನ್ನಿಂದ ನಿಮಗ್ ಬೇಜಾರಾಗಿದ್ಯಾ? ಯಾವ ವಿಚಾರಕ್ಕಮ್ಮ? ಯಾಕೆ ನಿನಗ್ ಗೊತ್ತಿಲ್ವಾ? ನಾನು ಊಟ ಮಾಡದೇ ಇರೋದು ನಿನಗ್ ಬೇಜಾರಿನ ವಿಷಯ ತಾನೇ? ಹೌದಮ್ಮ, ನೀವ್ ಹೇಳಿದ್ ಸರಿ. ನನ್ನಿಂದ ಯಾವತ್ತು ಯಾವ ವಿಚಾರದಲ್ಲೂ ನೀವು ಬೇಜಾರಾಗೋದಕ್ಕೆ ನಾನು ಬಿಡಲ್ಲ. ಕೊಡಿಮ್ಮ, ಊಟ ಮಾಡ್ತೀನಿ. ಯಾಕೆ ನಾನ್ ತಿನ್ನಿಸ್ಬಾರ್ದಾ? ಅಯ್ಯೋ, ನಾನು ಹಾಗೆ ಹೇಳಿದ್ದಲ್ಲ ಅಮ್ಮ. ನೀವು ಕೈ ತುತ್ತು ತಿನ್ನಿಸ್ತೀನಿ ಅಂದ್ರೆ ನಾನು ಯಾವಾಗಾದ್ರೂ ಬೇಡ ಅಂದಿದ್ದೀನ? ನಿಮ್ ಕೈಯಿಂದ ತುತ್ತು ತಿನ್ನಿಸ್ಕೊಳ್ಳೋ ಭಾಗ್ಯನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ತಿನ್ಸಿಮಾ. ಸೈಲೆಂಟ್ ಆಗಿದ್ದೀರಾ? ಏನು ಮಾತಾಡ್ತಾನೆ ಇಲ್ಲ. ಕೆಲವು ಸಲ ವಿಷಯ ಇದ್ರೂ ಪದಗಳೇ ಸಿಕ್ಕೋದಿಲ್ಲ. ಪದಗಳು ಸಿಕ್ಕಿದ್ರೂ ಸೂಕ್ತ ಸಂದರ್ಭ ಬರಲ್ಲ. ಸಂದರ್ಭ ಇದ್ದಾಗ ಮಾತುಗಳೇ ಬರಲ್ಲ.